ಹೊರನಾಡು ಹೋಗುವಾಗ ಸೆಂಟ್ರಲ್ಲಿ ಹೊಳೆ ಬರುತ್ತಲ್ವ ನೋಡಿ, ನೀರು ಎಷ್ಟು ಜೋರಾಗಿ ಹೋಗ್ತಾ ಇದೆ. ಈ ಕಡೆ ಸಿಕ್ಕಾಪಟ್ಟೆ ಮಳೆ ಇದೆ, ಸೊ ಅದರಿಂದ ತುಂಬ ಜೋರಾಗಿ ಹೋಗ್ತಾ ಇದೆ ನೀರು. ನೋಡಿ ಎಷ್ಟು ಫೋರ್ಸ್ ಇದೆ ನೀರು. ಎಷ್ಟು ಜೋರಾಗಿ ಹೋಗ್ತಾ ಇದೆ ನೀರು ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಅದಕ್ಕೆ ಬಂದಾಗ ನೀರು ಕಡೆ ಸ್ವಲ್ಪ ಹುಷಾರಾಗಿರಿ. ಚಿಕ್ಕ ಮಕ್ಕಳು ಎಲ್ಲ ಇದ್ದಾಗ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ಸೀನ್ರಿ. ಬೆಟ್ಟ ಗುಡ್ಡಗಳು, ಘಾಟ್ ಸೆಕ್ಷನ್ನು, ಒಳ್ಳೆ ಪ್ಲೇಸ್ ಇದು. ಹೊರನಾಡಿಂದ ಕೊಟ್ಟಿಗೆಹಾರ ಹೋಗುವಾಗ ನೋಡಿ, ಕಾಫಿ ತೋಟ, ಟೀ ಎಸ್ಟೇಟು, ಭತ್ತ ಎಲ್ಲ ಹಾಕಿದ್ದಾರೆ ಇಲ್ಲಿ. ಇದು ಒಂದು ರೆಸ್ಟೋರೆಂಟು ಮುಚ್ಚಿಬಿಟ್ಟಿದ್ದಾರೆ. ಸೊ ಅದರೊಳಗಡೆಯಿಂದ ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟ್ ಓಪನ್ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಫಾಲ್ಸು. ಎಷ್ಟು ಫೋರ್ಸ್ ಇದೆ ನೋಡಿ ನೀರು ಫಾಲ್ಸಿಂದ. ನೋಡಿ ರೆಸ್ಟೋರೆಂಟು ಕ್ಲೋಸ್ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಾನು ಕೊಟ್ಟಿಗೆಹಾರದಿಂದ ಧರ್ಮಸ್ಥಳ ಹೋಗ್ತಾ ಇದ್ದೀನಿ. ಚಾರ್ಮುಡಿ ಘಾಟಲ್ಲಿ ವಿಡಿಯೋ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಸಿಕ್ಕಾಪಟ್ಟೆ ಮಳೆ, ಫಾಗು, ಏನು ರೋಡು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಅಂಥದ್ರಲ್ಲಿ ನಾನು ಗಾಡಿ ಓಡಿಸೋದೇ ಕಷ್ಟ, ಮತ್ತು ವಿಡಿಯೋ ಎಲ್ಲಿ ಮಾಡಲಿ. ಸೊ ಅದರಿಂದ ಚಾರ್ಮುಡಿ ಘಾಟ್ ಇಳಿದ ತಕ್ಷಣ ಬಿಸಿಲು ಬಂತು. ಅದಕ್ಕೆ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಹೇಗಿತ್ತು ಗೊತ್ತಾ, ಊಟಿಯಲ್ಲಿ ಸೀಸನಲ್ಲಿ ಹೆಂಗಿರುತ್ತೆ, ಫುಲ್ಲು ಫಾಗು, ಏನೂ ಕಾಣಿಸ್ತಿರೋದು. ಸೊ ಆ ಥರ ಇತ್ತು. ಅದು ಹೆಂಗೆ ಡ್ರೈವ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. 2025 ಒಳಗಡೆ ಅದ್ರ ಮೇಲೆ ನಾನು ಗಾಡಿ ಓಡಿಸ್ಲೇ ಇಲ್ಲ. ಸೊ ಅದರಿಂದ ನಿಧಾನಕ್ಕೆ ಬರ್ತಾಯಿದ್ದೆ. ಹಂಗೋ ಹಿಂಗೋ ಚಾರ್ಮುಡಿ ಘಾಟ್ ಇಳಿದುಬಿಟ್ಟು ಈಗ ಚಾರ್ಮುಡಿ ಘಾಟ್ ಹಿಡಿದು ಚಾರ್ಮುಡಿ ಹಳ್ಳ ಅಂತೆ. ಸೊ ಅಲ್ಲಿ ಬಂದಿದ್ದೀನಿ. ಈಗ ಪ್ರೆಸೆಂಟ್ ನಾನು ಉಜಿರೆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಉಜಿರೆ ಇನ್ನು 21 ಕಿಲೋಮೀಟರ್ಸ್ ಇದೆ. ಸೊ ನನ್ನ ಪ್ರಕಾರ ಇನ್ನೊಂದು 1 ಅವರ್ ಉಜಿರೆ, ಸೊ 1.5 ಅವರ್ ಧರ್ಮಸ್ಥಳ. ಈಗ ಪ್ರೆಸೆಂಟ್ ಬಂದು ಉಜಿರೆ ರೋಡಲ್ಲಿ ಹೋಗ್ತಾ ಇದ್ದೀನಿ. ಏನು ಮಾಡೋದು, ಸಿಕ್ಕಾಪಟ್ಟೆ ಮಳೆ. ಈಗ ನೋಡಿದ್ರೆ ಬಿಸಿಲು ಬರ್ತಾಯಿದೆ. ಇದೇ ಬಿಸಿಲು ಚಾರ್ಮುಡಿ ಘಾಟಲ್ಲಿ ಬಂದಿದೆ, ಎಷ್ಟು ಚೆನ್ನಾಗಿತ್ತು. ಎಲ್ಲ ಒಳ್ಳೆ ಲೊಕೇಶನ್ಸ್ ಎಲ್ಲ ನಿಮ್ಗೆ ತೋರಿಸ್ಬೋದಾಯಿತು. ಬಟ್ ಏನು ಮಾಡೋದು, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು. ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ. ನವರಾತ್ರಿ ಸೀಸನ್ ಬೇರೆ ಅಲ್ವಾ, ಸೊ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ. ಹೊರನಾಡು, ಧರ್ಮಸ್ಥಳ, ಶೃಂಗೇರಿ ಎಲ್ಲ ಕಡೆ ಜಾಸ್ತಿ ಹೈಯೆಸ್ಟು ಬೆಂಗಳೂರು ಕಾರುಗಳೇ ನೋಡಿರೋದು ನಾನು. 100ಕ್ಕೆ 90% ಬೆಂಗಳೂರು ಕಾರುಗಳು. ಒಂದು 5% ಬೇರೆ ಡಿಸ್ಟಿಕ್ಕು, ಒಂದು 5% ಬೇರೆ ಡಿಸ್ಟಿಕ್ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು. ಉಜಿರೆಯಲ್ಲಿ ತುಂಬ ಜೋರು ಮಳೆ ಹೊಡಿತಾ ಇದೆ. ನೋಡಿ ಎಷ್ಟು ಜೋರು ಮಳೆ ಇದೆ. ಈಗ ನಾನು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿ ಹತ್ರ ಇದ್ದೀನಿ. ನೋಡಿ ಜನರೆಲ್ಲ ತುಂಬ ರಶ್ ಇದೆ ಇವತ್ತು. ಧರ್ಮಸ್ಥಳದಲ್ಲಿ ನವರಾತ್ರಿ ಪೂಜೆ ಎಲ್ಲ ನಡೀತಾ ಇದೆ.
ಈಗ ತಾನೇ ಸ್ವಾಮಿ ಮಂಜುನಾಥ ಸ್ವಾಮಿಯ ದರ್ಶನ ಎಲ್ಲ ಮುಗೀತು. ಈಗ ಮಂಜುನಾಥ ಸ್ವಾಮಿಯ ಪ್ರಸಾದ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ ಅನ್ನದಾನ ಯಾವ ಥರ ಮಾಡ್ತಾರೆ ಅಂತ. ಈಗ ಶ್ರೀ ಮಂಜುನಾಥ ಸ್ವಾಮಿಯ ಅನ್ನಪ್ರಸಾದ ತಿನ್ನೋದಕ್ಕೆ ಬಂದಿದ್ದೀವಿ. ಅನ್ನಪ್ರಸಾದ ಈಗ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಎಷ್ಟು ದೊಡ್ಡ ಹಾಲ್ ಇದೆ ಅನ್ನಪ್ರಸಾದದ್ದು. ಮೊದಲೆಲ್ಲ ಕೆಳಗಡೆ ಇತ್ತು, ಈಗ ಆ ಥರ ಇಲ್ಲ. ಎಲ್ಲ ಚೇರು ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಎಲ್ಲ ಮೇಲೆ ಕೂತ್ಕೊಂಡೇ ಊಟ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನೋಡಿ ಫುಲ್ಲು ಪಾರ್ಕಿಂಗ್ಗಳೆಲ್ಲ ಫುಲ್ಲಾಗೋಗಿದೆ. ನವರಾತ್ರಿಯಿಂದ ಫುಲ್ಲು ಜಾಸ್ತಿ ಅಂದರೆ ಜಾಸ್ತಿ ರಶ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ನಾಳೆ ರಜೆ ಇದೆ ಅಂತೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಳೆನೂ ಜಾಸ್ತಿ ಇದೆ ಈ ಕಡೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವಾರ ಬಿಟ್ಟು ಆಮೇಲೆ ಬೇಕಾದರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಧರ್ಮಸ್ಥಳದ ಕಡೆ ಪ್ಲ್ಯಾನ್ ಮಾಡ್ಕೋಬೇಡಿ.